ಪಾರ್ಲರ್ಗೆ ಹೋಗದೆ ಮನೆಯಲ್ಲಿ ನಿಮಗೆ ಸುಲಭವಾಗಿ ಸೂಪರ್ ಆಗಿರುವಂಥ ಫೇಶಿಯಲ್ ಗ್ಲೋ ಬೇಕಾ? ಈ ಕ್ರೀಮಿ ಆಗಿರುವಂಥ ಪಪ್ಪಾಯದು ಫೇಸ್ ಪ್ಯಾಕನ್ನು ಒಮ್ಮೆ ಹಚ್ಚಿದರೆ ಸಾಕು, ಒಂದು 10-20 ನಿಮಿಷ ಬಿಟ್ಟು ತೊಳೆದ್ರೆ ನಿಮಗೆ ಅದ್ಭುತವಾಗಿರುವಂಥ ಗ್ಲೋ ಸಿಗುತ್ತೆ. ನೀವೆಲ್ಲಾದರೂ ಈವೆಂಟ್ಗಳಿಗೆಲ್ಲ ಹೋಗೋಕ್ಕಿಂತ ಮುಂಚೆ ಒಂದು ಅರ್ಧ ಗಂಟೆ 1 ಗಂಟೆ ಮುಂಚೆ ಹಚ್ಚಿದ್ರೆ ನಿಮಗೆ ಸೂಪರ್ವಾಗಿರುವಂಥ ಗ್ಲೋ ಸಿಗುತ್ತೆ. ಹಲೋ, ನಮಸ್ತೆ ಎಲ್ರಿಗೂ. ಪಾರ್ಲರ್ಗೆ ಹೋಗದೆ ಫೇಶಿಯಲ್ ಮಾಡ್ಕೊಳ್ಳದೆ ಪಾರ್ಲರ್ ಗ್ಲೋ ಮನೆಯಲ್ಲೇ ಸಿಗುವಂತಿದ್ರೆ ಯಾರಿಗಿಷ್ಟ ಆಗಲ್ಲ ಹೇಳಿ? ಯಾರು ಟ್ರೈ ಮಾಡಲ್ಲ ಹೇಳಿ? ಕೇವಲ ಒಂದೇ ಒಂದು ಫೇಸ್ ಮಾಸ್ಕ್ ಈ ಅದ್ಭುತ ರಿಸಲ್ಟನ್ನು ನಿಮ್ಗೆ ಕೊಡ್ಬೋದು, ಅದು ಮನೆಯಲ್ಲೇ. 3ರಿಂದ 4 ಇಂಗ್ರೀಡಿಯೆಂಟ್ಸ್ ನಮಗೆ ಬೇಕಾಗಿರುವಂಥದ್ದು, ಎಲ್ಲ ನ್ಯಾಚುರಲ್, ಎಲ್ಲ ಸೇಫ್ ಆಗಿರುವಂಥದ್ದು, ಎಲ್ಲದು ಆಲ್ ಟೈಪ್ ಆಫ್ ಸ್ಕಿನ್ಗೂ ಆಗುತ್ತೆ. ಯಾರು ಬೇಕಾದರೂ ಆರಾಮ್ಸೆ ಟ್ರೈ ಮಾಡ್ಬೋದು. ವಾರದಲ್ಲಿ ಒಂದೇ ಒಂದು ಸರಿ ಅಪ್ಲೈ ಮಾಡಿದರೆ ಸಾಕು. ಎಂಥ ಅದ್ಭುತ ರಿಸಲ್ಟ್ ಸಿಗುತ್ತೆ ಗೊತ್ತಾ? ಬೇರೆ ಬೇರೆ ಡಿಫ್ರೆಂಟ್ ಆಗಿರುವಂಥ ಫೇಶಿಯಲ್ ಅಥವಾ ಫೇಸ್ ಮಾಸ್ಕನ್ನು ನೀವು ವಾರ ಟ್ರೈ ಮಾಡ್ತಾ ಇದ್ದರೆ, ಒಂದು ವಾರ ಈ ಪಪ್ಪಾಯದು ಫೇಸ್ ಪ್ಯಾಕ್ ಅಥವಾ ಫೇಸ್ ಮಾಸ್ಕನ್ನು ಮನೆಯಲ್ಲಿ ಮಾಡಿ ಟ್ರೈ ಮಾಡಿ ನೋಡಿ. ನಿಮ್ಗೆ ಆ ರಿಸಲ್ಟ್ ಸಿಕ್ಕಿಲ್ಲದಿದ್ದರೆ ಆಮೇಲೆ ಹೇಳಿ. ಟ್ರೈ ಮಾಡಿ ಮರೀದೆ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಫಸ್ಟ್ ಟೈಮ್ ಏನಾದರೂ ನೀವು ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಯಾಕಂತಂದರೆ ನಾನು ನೆಕ್ಸ್ಟ್ ಹಾಕುವಂಥ ಎಲ್ಲ ವೀಡಿಯೋಸ್ನ ನೀವು ಮಿಸ್ ಮಾಡದೆ ನೋಡ್ಕೋಬೋದು. ಥ್ಯಾಂಕ್ಸ್ ಎಲ್ರಿಗೂ. ಹಾಗಾದರೆ ಸೂಪರ್ ಆಗಿರುವಂತಹ ಪಪ್ಪಾಯ ಹಣ್ಣಿನ ಫೇಸ್ ಪ್ಯಾಕನ್ನು ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಂಡು ಬರೋಣ. ನೋಡಿ, ಮೊದಲಿಗೆ ಒಂದು ಹಣ್ಣಾಗಿರುವಂಥ ಪಪ್ಪಾಯ ಹಣ್ಣನ್ನು ನೀವು ಸಿಪ್ಪೆ ತೆಗೆದು ಒಂದು ತುಂಡಿದ್ರೆ ಸಾಕು, ಅದನ್ನ ಈ ಥರ ಕಟ್ ಮಾಡ್ಕೊಳ್ಳಿ. ಒಂದು ಸರಿ ಹಚ್ಚೋದಕ್ಕೆ ಒಂದು ತುಂಡು ಸಾಕು. ಹಣ್ಣಾಗಿದ್ರೆ ತುಂಬ ಒಳ್ಳೆಯದು, ಚೆನ್ನಾಗಿ ಸ್ಮ್ಯಾಶ್ ಆಗುತ್ತೆ, ತುಂಬ ನೈಸಾಗಿ ಪೇಸ್ಟ್ ಆಗುತ್ತೆ. ಸಿಪ್ಪೆ ತೆಗೆದು ನೀವು ಇದನ್ನ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ಳಿ. ಅದಾದ ನಂತರ ಒಂದು ಮಿಕ್ಸಿಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡು ನೈಸಾಗಿರುವಂಥ ಪೇಸ್ಟನ್ನು ಮಾಡ್ಕೋಬೇಕು. 1 ಚಮಚ ಅಥವಾ 1-2 ಚಮಚ ಈ ಪೇಸ್ಟ್ ನಮಗೆ ಬೇಕಾಗುತ್ತೆ. ನೀವು ಮುಖ ಮತ್ತು ಕುತ್ತಿಗೆಗೆ ಹಚ್ಚೋದಾದರೆ 1-2 ಚಮಚ ಸಾಕು. ಕೈಗೆ ಅಥವಾ ಬೆನ್ನಿಗೆ, ಕುತ್ತಿಗೆ ಭಾಗ, ಹಿಂಭಾಗಕ್ಕೂ ಕೂಡ ಹಚ್ಕೋಬೋದು. ಟ್ಯಾನ್ ಎಲ್ಲ ಕಮ್ಮಿ ಆಗುತ್ತೆ. ಆ ಥರ ಇದ್ದರೆ ನೀವು ಸ್ವಲ್ಪ ಜಾಸ್ತಿ ತಗೋಬೋದು. ಈಗ ಇದಕ್ಕೆ ಇನ್ನೊಂದು ಕ್ರೀಮನ್ನು ನಾವು ರೆಡಿ ಮಾಡಬೇಕು. ಆ ಕ್ರೀಮನ್ನು ರೆಡಿ ಮಾಡೋದು ಹೇಗೆ? ಅದಕ್ಕೆ ನಮಗೆ ಬೇಕಾಗಿರುವಂಥದ್ದು ಮೊಸರು. ಒಂದು ಸ್ವಲ್ಪ ಮೊಸರನ್ನು ತಗೊಳ್ಳಿ, ಒಂದು ಅರ್ಧ ಬೌಲಷ್ಟು. ಅದಾದ ನಂತರ ಅದರ ಕ್ರೀಮನ್ನು ತೆಗೆಯೋದು ಹೇಗೆ? ಒಂದು ಬಟ್ಟೆಗೆ ನೀವು ಮೊಸರನ್ನು ಹಾಕಿಬಿಟ್ಟು ಅದರಲ್ಲಿರುವಂಥ ನೀರಿನ ಅಂಶ ಇರುತ್ತಲ್ವ, ಅದನ್ನ ಕ್ಲೀನಾಗಿ ನೀವು ಹಿಂಡ್ಕೋಬೇಕು. ಯಾಕಂತಂದರೆ ಮೊಸರನ್ನು ಡೈರೆಕ್ಟಾಗಿ ಹಾಕಿದರೆ ನಮಗೆ ಆ ಪೇಸ್ಟ್ ಕ್ರೀಮ್ ಥರ ಬರಲ್ಲ. ಆದ್ದರಿಂದ ಆ ಮೊಸರಿನ ನೀರಿರುತ್ತಲ್ವ, ಅದನ್ನ ಕಂಪ್ಲೀಟಾಗಿ ನಾವು ಹಿಂಡ್ಬಿಟ್ಟು ಈ ಥರ ತೆಗೆದು ಬಿಡಬೇಕು. ಈ ನೀರನ್ನು ನೀವು ಮಜ್ಜಿಗೆ ಮಾಡೋದಕ್ಕೆ ಉಪಯೋಗ ಮಾಡ್ಬೋದು ಅಥವಾ ಚೆಲ್ಬೋದು, ಏನು ತೊಂದರೆ ಇಲ್ಲ. ಇವಾಗ ನೋಡಿ, ಆ ಮೊಸರಿನ ಕ್ರೀಮ್ ರೆಡಿಯಾಗಿರುತ್ತೆ. ಈ ಕ್ರೀಮನ್ನು ನಾವು ಈ ಫೇಸ್ ಪ್ಯಾಕಿಗೆ ಉಪಯೋಗ ಮಾಡುವಂಥದ್ದು. 1 ಅಥವಾ 2 ಸ್ಪೂನಷ್ಟು ಈ ಕ್ರೀಮ್ ಸಿಕ್ಕರೆ ಸಾಕು ನಮಗೆ. ಸೂಪರ್ವಾಗಿರುವಂತಹ ಕ್ರೀಮ್ ರೆಡಿಯಾಗಿದೆ. ಅದನ್ನು ಕೂಡ ಆ ಬೌಲಿಗೆ ಹಾಕ್ಕೊಳ್ಳಿ. ಇವಾಗ ಇನ್ನೊಂದು ಮುಖ್ಯವಾಗಿರುವಂಥ ವಸ್ತು ನಮಗೆ ಬೇಕಾಗಿರುವಂಥದ್ದು ಮುಲ್ತಾನಿ ಮಿಟ್ಟಿ. ನಿಮ್ಮದು ಡ್ರೈ ಸ್ಕಿನ್ ಆದರೆ ನೀವು ಕಡಲೆ ಹಿಟ್ಟನ್ನು ತಗೊಳ್ಳಿ, ಆಯಿಲ್ ಸ್ಕಿನ್ ಆದರೆ ಮುಲ್ತಾನಿ ಮಿಟ್ಟಿಯನ್ನು ತಗೊಳ್ಳಿ. 2 ಬೇಡ, ಮುಲ್ತಾನಿ ಮಿಟ್ಟಿ ಅಥವಾ ಕಡಲೆ ಹಿಟ್ಟು. ಅದಾದ ನಂತರ 1 ಚಮಚದಷ್ಟು ರೋಸ್ ವಾಟರ್, ಗುಲಾಬಿ ವಾಟರ್, 1 ಟೀ ಸ್ಪೂನಷ್ಟು ನಮಗೆ ಜೇನುತುಪ್ಪ. 1 ಟೀ ಸ್ಪೂನ್ ಗುಲಾಬಿ ವಾಟರ್, 1 ಟೀ ಸ್ಪೂನ್ ಜೇನುತುಪ್ಪ, ಇಷ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಮುಲ್ತಾನಿ ಮಿಟ್ಟಿ, ರೋಸ್ ವಾಟರ್, ಅದಾದ ನಂತರ ಜೇನುತುಪ್ಪ ಎಲ್ಲದನ್ನು ಪ್ಯೂರ್ ಆಗಿರೋದನ್ನು ಬಳಸಿ. ಯಾಕಂತಂದರೆ ಮುಖಕ್ಕೆ ಹಚ್ಚೋದ್ರಿಂದ ಆದಷ್ಟು ಪ್ಯೂರ್ ಆಗಿರುವ ಇಂಗ್ರೀಡಿಯೆಂಟ್ಸೇ ಒಳ್ಳೆಯದು. ಇಲ್ಲದಿದ್ದರೆ ನಿಮ್ಗೆ ಆಮೇಲೆ ರ್ಯಾಷಸ್ ಬರುತ್ತೆ, ಅದು ಎಫೆಕ್ಟ್ ಸಿಕ್ಕಿಲ್ಲ ಅಂತ ಎಲ್ಲ ನೀವು ಹೇಳೋದು ಬೇಡ. ಬೆಸ್ಟ್ ಕ್ವಾಲಿಟಿ, ಬೆಸ್ಟ್ ರಿಸಲ್ಟ್ ಬೇಕು ಅಂತಂದರೆ ಬೆಸ್ಟ್ ಕ್ವಾಲಿಟಿಯ ಇಂಗ್ರೀಡಿಯೆಂಟ್ಸನ್ನು ಉಪಯೋಗ ಮಾಡಬೇಕು. ಆನ್ಲೈನಿದು ಲಿಂಕ್ ಬೇಕಾದರೂ ಹಾಕಿರ್ತೇನೆ, ಅಥವಾ ಆಯುರ್ವೇದಿಕ್ ಶಾಪ್ಗಳಲ್ಲಿ ನೀವು ತೊಗೊಂಬರ್ಬೋದು. ಫೇಸ್ ಪ್ಯಾಕ್ ರೆಡಿ ಮಾಡಿಕೊಂಡು ಮುಖನ ಒಂದ್ಸರಿ ಕ್ಲೀನಾಗಿ ತೊಳ್ಕೊಳ್ಳಿ. ಸ್ವಲ್ಪ ಹಾಲು ಹಚ್ಕೊಂಡು ಬೇಕಾದರೂ ತೊಳ್ಕೊಬೋದು, ಅಥವಾ ಮೈಲ್ಡ್ ಕ್ಲೆನ್ಸರಿಂದ ತೊಳ್ಕೊಂಡು ಕ್ಲೀನ್ ಮಾಡಿಕೊಂಡು ಒರೆಸ್ಕೊಂಡು ಅದಾದ ನಂತರ ಈ ಫೇಸ್ ಪ್ಯಾಕನ್ನು ಕ್ಲೀನಾಗಿ ಹಚ್ಕೋಬೇಕು. 1 ಕೋಟ್ ಹಚ್ಕೊಂಡ್ರೆ ಸಾಕಾಗಲ್ಲ, ನೀವು 2ರಿಂದ 3 ಕೋಟ್ ಹಚ್ಕೋಬೇಕು. ಒಂದು 15 ನಿಮಿಷ ಬಿಟ್ಬಿಡಬೇಕು. ಸ್ವಲ್ಪ ಅದು ಅಂದರೆ ಒದ್ದೆ ತೇವಾಂಶ ಇರುವಾಗಲೇ ಕಂಪ್ಲೀಟ್ ಡ್ರೈ ಆಗಲಿಕ್ಕೆ ಬಿಡಬಾರ್ದು. ಒಂಚೂರು ರೋಸ್ ವಾಟರನ್ನು ಚಿಮುಕಿಸ್ಕೊಂಡು ಅಥವಾ ನೀರನ್ನು ಚಿಮುಕಿಸ್ಕೊಂಡು ಒಂದು 3ರಿಂದ 5 ನಿಮಿಷ ನೀಟಾಗಿ ಮಸಾಜ್ ಮಾಡಬೇಕು. ಅಂದರೆ ಸ್ವಲ್ಪ ಒಣಗಿರುತ್ತಲ್ವ, ಅದನ್ನ ಸ್ವಲ್ಪ ನೀರು ಹಾಕ್ಕೊಂಡು ಕ್ಲೀನಾಗಿ 3ರಿಂದ 5 ನಿಮಿಷ ಮಸಾಜ್ ಮಾಡ್ಕೊಳ್ಳಿ.
ಅಂದರೆ ಅದು ಸ್ಕ್ರಬ್ ಥರ ನಾವು ಅದನ್ನ ಕೊನೆಯದಾಗಿ ಉಪಯೋಗ ಮಾಡಬೇಕು. ಅದಾದ ನಂತರ ಉಗುರು ಬೆಚ್ಚಗಿನ ನೀರಲ್ಲಿ ಅಥವಾ ತಣ್ಣೀರಲ್ಲಿ ಮುಖನ ತೊಳ್ಕೊಂಡು ಒರೆಸ್ಕೊಂಡು ಸ್ವಲ್ಪ ಗುಲಾಬಿ ವಾಟರನ್ನು ಮುಖಕ್ಕೆ ಹಚ್ಕೊಳ್ಳಿ, ಅಥವಾ ಯಾವುದಾದ್ರೂ ಟೋನರನ್ನು ನೀವು ಉಪಯೋಗ ಮಾಡ್ತೀರಾ ಅಂತಂದರೆ ಅದನ್ನ ಮುಖಕ್ಕೆ ಹಚ್ಕೊಂಡು ಒಳ್ಳೆಯ ಮಾಯ್ಶ್ಚರೈಸರನ್ನು ಅಪ್ಲೈ ಮಾಡಿ. ಇಷ್ಟೇ ಮಾಡಬೇಕಾಗಿರೋದು. ವಾರಕ್ಕೊಂದು ಸರಿ ಮಾಡಿ. ಒಂದು ಸರಿ ಅಪ್ಲೈ ಮಾಡಿದಾಗಲೇ ನಿಮಗೆ ಸ್ಕಿನ್ ತುಂಬ ಬ್ರೈಟ್ ಆದಾಗ ಅನಿಸುತ್ತೆ. ಆ ಸನ್ ಟ್ಯಾನ್ ಇರ್ಬೋದು, ಮಾರ್ಕ್ಸ್ ಇರ್ಬೋದು, ಅದೆಲ್ಲ ಕಮ್ಮಿ ಆದಾಗ ಅನಿಸುತ್ತೆ. ಸ್ಕಿನ್ಗೆ ಒಳ್ಳೆ ನ್ಯಾಚುರಲ್ ಗ್ಲೋ ಕೂಡ ಸಿಗುತ್ತೆ. ನೀವು ಈವೆಂಟಿಗೆ ಎಲ್ಲಾದರೂ ಫಂಕ್ಷನ್ಗೆ ಹೋಗಬೇಕು ಅಂತಂದರೆ 1 ಗಂಟೆ ಅಥವಾ 2 ಗಂಟೆ ಮುಂಚೆ ಇದನ್ನ ಟ್ರೈ ಮಾಡ್ಬೋದು. ನಿಮಗೆ ನಿಮ್ಮ ಸ್ಕಿನ್ ಸಿಕ್ಕಾಪಟ್ಟೆ ತುಂಬ ಚೆನ್ನಾಗಿ ಗ್ಲೋ ಆದಾಗ ಅನಿಸುತ್ತೆ. ಯಾವ ಪಾರ್ಲರ್ಗೆ ಕೂಡ ಹೋಗಬೇಕಾಗಿಲ್ಲ. ಪಪ್ಪಾಯ ಫೇಶಿಯಲ್ ನಿಮಗೆ ನ್ಯಾಚುರಲ್ ಗ್ಲೋ ಮನೆಯಲ್ಲೇ ಕೊಡುತ್ತೆ. ಇನ್ನೊಂದು ಏನು ಅಂತಂದರೆ, ಏನಾದರೂ ಮುಖಕ್ಕೆ ಹಚ್ಚೋಕ್ಕಿಂತ ಮುಂಚೆ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ. ಆದಷ್ಟು ಒರಿಜಿನಲ್ ಪ್ರಾಡಕ್ಟನ್ನೇ ಉಪಯೋಗ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಎಲ್ರಿಗೂ.